ಆನೇಕಲ್ನ ಜಗಣಿ ಬಳಿ ಮನೆಗೆ ನುಗ್ಗಿರುವಂತದ್ದು ಚಿರತೆ. ಅದನ್ನ ಸೆರೆ ಹಿಡಿಯಲಾಗಿದೆ. 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಫೈನಲಿ ಸೆರೆ ಹಿಡಿಯಲಾಗಿರುವಂತದ್ದು. ಮಂಚದ ಕೆಳಗೆ ಅವಿತಿದ್ದಂತ ಚಿರತೆಯನ್ನ ಸೆರೆ ಹಿಡಿಯಲಾಗಿರುವಂತದ್ದು. ಅರಣ್ಯ ಇಲಾಖೆ ಸಿಬ್ಬಂದಿ ಬಂದಿದ್ರು. ಅರವಳಿಕೆ ಚುಚ್ಚು ಮದ್ದನ್ನ ನೀಡಿ ಚಿರತೆಯನ್ನ ಹಿಡಿಯಲಾಗಿದೆ. ಬಲೆ ಮೂಲಕ ಚಿರತೆ ಸೆರೆ ಹಿಡಿದಿರುವಂತದ್ದು ಸಿಬ್ಬಂದಿ. ಮಂಜುನಾಥ್ ಎಂಬುವರ ಮನೆಗೆ ನುಗ್ಗಿತ್ತು ಈ ಚಿರತೆ. ಬೆಳಗ್ಗೆ 7 ಗಂಟೆಗೆ ಅವರು ಹೊರಗಡೆ ಬರುವಂತ ಸಂದರ್ಭದಲ್ಲಿ ನೋಡಿದ್ದಾರೆ. ಅದಾದ್ಮೇಲೆ ಲಾಕ್ ಮಾಡಿದ್ರು ಧೈರ್ಯ ಮಾಡಿ. ಅದಾದ್ಮೇಲೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನ ಕೊಟ್ಟರು. ಅರಣ್ಯ ಇಲಾಖೆಯವರು ಬಂದರು. ಅರವಳಿಕೆ ತಜ್ಞರು ಬರುವವರೆಗೂ ವೆಯ್ಟ್ ಮಾಡ್ತಾ ಇದ್ರು. ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟ ಬಳಿಕ ಆ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ನಿಮಗೆ ಆ ದೃಶ್ಯಾವಳಿಗಳು ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ ಅನ್ನೋದನ್ನ ಗಮನಿಸ್ಬೋದು. ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು ಚಿರತೆ ನೋಡ್ಲಿಕ್ಕೋಸ್ಕರ. ಮನೆಯೊಳಗೆ ಬಂದು ಲಾಕ್ ಆಗ್ಬಿಡ್ತಲ್ಲ, ಅದಕ್ಕೆ ಸದ್ಯ ಪುಣ್ಯ ಮನೆಯ ಒಳಗಡೆ ಯಾರೂ ಇರಲಿಲ್ಲ. ಆ ಚಿರತೆ ಬಂದಿರುವಂಥದ್ದನ್ನ ನೋಡಿದಂಥ ಹಿನ್ನೆಲೆಯಲ್ಲಿ ಲಾಕ್ ಮಾಡಿದ್ರು. ಇದು ಬೆಳಗ್ಗೆನೆ ಬೇರೆ, ಯಾರಾದ್ರೂ ವಾಕ್ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಮಾಡಿದ್ರೆ ಏನು ಕಥೆನೋ ಏನೋ ಗೊತ್ತಿಲ್ಲ. ಅಲ್ಲಿದ್ದಂಥವ್ರ ಅದೃಷ್ಟ ಚೆನ್ನಾಗಿದೆ. ಚಿರತೆ ಸೀದಾ ಮನೆಯೊಳಗೆ ಹೋಗಿದೆ. ಆ ಟೈಮಲ್ಲಿ ಲಾಕ್ ಮಾಡಲಾಗಿದೆ. ಬಂದ್ಬಿಡಿ, ಈಚೆ ಬನ್ನಿ, ನೀವು ಬಂದ್ಬಿಡಿ, ಬನ್ನಿ ಈ ಕಡೆ ಬನ್ನಿ, ದಯವಿಟ್ಟು ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಎಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ. ಚಿರತೆ ಸೆರೆ ಹಿಡಿಯುವಂಥದ್ದು ಒಂದು ರೀತಿಯಾಗಿ ಸವಾಲಾಗ್ಬಿಟ್ಟಿತ್ತು ಅವರಿಗೆ. ಅಂದ್ರೆ ಸವಾಲಂದ್ರೆ ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟು 4 ಗಂಟೆಗಳ ಕಾರ್ಯಾಚರಣೆ ಇತ್ತಲ್ಲ. ಸೊ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸೆರೆ ಹಿಡಿಯಲಾಗಿದೆ ಚಿರತೆಯನ್ನ ಅಂತ. ಸುಮಾರು ಒಂದು 4 ಗಂಟೆಗಳ ಕಾರ್ಯಾಚರಣೆಯನ್ನ ಅಲ್ಲಿ ಮಾಡಲಾಗಿದೆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ. ಯಾಕೆಂದ್ರೆ ಬೋನ್ ಇದೆ, ಮೆಶ್ ಇದೆ, ಅದನ್ನ ಹಾಕ್ಬಿಟ್ಟು ಸೆರೆ ಹಿಡಿಬೋದು ಅಂದ್ರೆ ಅಷ್ಟೇ ಈಸಿ ಅಲ್ಲ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅಲ್ಲಿ ಬೇರೆಯದ್ದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಸೊ ಹೀಗಾಗಿ ಅರವಳಿಕೆ ತಜ್ಞರು ಬರೋವರೆಗೂ ವೆಯ್ಟ್ ಮಾಡಿ ನಂತರ ಚುಚ್ಚುಮದ್ದು ಕೊಟ್ಟ ಬಳಿಕ ಅದನ್ನ ಬೋನಿಗೆ ಹಾಕಲಾಗಿದೆ. ಬಲೆಯೆಲ್ಲ ತಗೊಂಬಂದಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಬಂದಿದ್ರು. ಆದರೆ ಅರವಳಿಕೆ ತಜ್ಞರು ಬರೋದು ಸ್ವಲ್ಪ ಲೇಟ್ ಆದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾರ್ಯಾಚರಣೆ ಲೇಟ್ ಆಯ್ತು ಅಷ್ಟೇ. 4 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಸೆರೆ ಹಿಡಿಯಲಾಗಿದೆ. ಪರ್ಟಿಕ್ಯುಲರ್ಲಿ ಅದನ್ನ ಆ ಮನೆಯ ವ್ಯಕ್ತಿ ಲಾಕ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪುಣ್ಯ ಅದಲ್ಲೇ ಲಾಕ್ ಆಯಿತು. ಸ್ವಲ್ಪನೂ ಕೂಡ ಅದೆಲ್ಲಾದರೂ ಎದುರುಕೊಂಡು ಹೊರಗಡೆ ಬಂದಿದ್ದರೆ ಯಾರ್ಯಾರ ಮೇಲೆ ದಾಳಿ ಮಾಡ್ತಾ ಇತ್ತೋ ಏನೋ ಗೊತ್ತಿಲ್ಲ. ಅದೃಷ್ಟ ಚೆನ್ನಾಗಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಚಿರತೆಯಿಂದ. ಕಾಡಿಂದ ನಾಡಿಗೆ ಬಂದಿತ್ತು ಚಿರತೆ. ಈ ಸಂದರ್ಭದಲ್ಲಿ ಅದಕ್ಕದೇ ಹೋಗಿ ಒಳಗಡೆ ಲಾಕ್ ಆಯಿತು. ಆನೇಕಲ್ನ ಜಿಗಣಿಯೊಂದರ ಮನೆಯಲ್ಲಿ ಚಿರತೆ ಲಾಕ್ ಆಗಿದೆ. ಅಕಸ್ಮಾತ್ ಅದು ಆ ಮನೆಯಲ್ಲಿ ಲಾಕ್ ಆಗ್ದಲೆ ಆ ಸುತ್ತಮುತ್ತ ಓಡಾಡಿಕೊಂಡು ನಂತರ ಮಿಸ್ ಆಗಿದ್ದಿದ್ರೆ ಅಲ್ಲಿನ ಜನ ಹೊರಗಡೆ ಬರಲಿಕ್ಕೂ ಕೂಡ ಹೆದರಬೇಕಾಗಿತ್ತು ಪ್ರತಿನಿತ್ಯ ಆ ಚಿರತೆನ ಸೆರೆ ಹಿಡಿಯುವವರೆಗೂ ಕೂಡ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, 4 ಗಂಟೆಗಳ ಕಾಲ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡಲಾಯಿತು? ಈಗ ಆ ಚಿರತೆಯನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕೊನೆಗೂ ಪೃಥ್ವಿ ಒಂದು ಆಪರೇಷನ್ ಚಿರತೆ ಸಕ್ಸಸ್ ಆಗಿರುವಂತದ್ದು. 4 ಗಂಟೆಗಳ ಕಾಲ ಸತತವಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು. ಇದೇ ಮನೆಯಲ್ಲಿ ಒಳಗಡೆ ಒಂದು ಚಿರತೆ ಸೇರ್ಕೊಂಡಿತ್ತು. ನೀವು ನೋಡಬಹುದು ಇಲ್ಲಿ ಎಂಟರ್ ಆಗೋದಕ್ಕೆ ಒಂದು 2 ಮನೆಗಳು ಸಿಗುತ್ತೆ. ಆದ್ರೆ ಈ ಮನೆ ಒಳಗಡೆ ಬೆಳಗ್ಗೆ 8 ಗಂಟೆ ಸಂದರ್ಭದಲ್ಲಿ ಆ ಗಂಡ ಹೆಂಡತಿ ಕುಳಿತುಕೊಂಡು ಕಾಫಿ ಕುಡಿತಿರ್ತಾರೆ. ಈ ವೇಳೆಯಲ್ಲಿ ಆ ಚಿರತೆ ಎಂಟ್ರಿ ಕೊಟ್ಟಿರುತ್ತೆ. ಸೊ ಮೊದಲನೇದಾಗಿ ವೆಂಕಟೇಶ್ ಅವರು ಈ ಒಂದು ಚಿರತೆ ಬಂದಿರೋದನ್ನ ನೋಡ್ತಾರೆ. ನೋಡಿ ಅದು ಚಿರತೆ ಒಳಗಡೆ ಹೋಗಿ
ರೂಮ್ ನ ಮಂಚದ ಕೆಳಗಡೆ ಹೋಗ್ಬಿಡುತ್ತೆ. ಅದ ಕಾಯ್ದುಕೊಂಡು ಇದ್ದಂತಹ ಒಂದು ವೆಂಕಟೇಶ್ ಅವರು ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ಬಾಗ್ಲನ್ನ ಮೇನ್ ಡೋರ್ ಅನ್ನ ಲಾಕ್ ಮಾಡ್ಕೊಳ್ತಾರೆ. ಲಾಕ್ ಮಾಡ್ಕೊಂಡಂತಹ ಬಳಿಕ ಇಲ್ಲಿನ ಸುತ್ತಮುತ್ತ ಜನರನ್ನ ಕರೀತಾರೆ, ಈ ತರ ಚಿರತೆ ಬಂದಿದೆ ಅಂತ ಹೇಳ್ತಾರೆ. ಅದಾದಂತಹ ಬಳಿಕ ಅವರು ಇಲ್ಲಿ ಬಂದು ಬೇರೆಯವ್ರಿಗೂ ಕೂಡ ಇನ್ಫಾರ್ಮ್ ಅನ್ನ ಮಾಡ್ತಾರೆ. ಸೊ ಇದಾದಂತಹ ಬಳಿಕ 4 ಗಂಟೆಗಳ ಕಾಲ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಬಂದು ಸತತವಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಮಾಡಿ ಈಗ ಯಶಸ್ವಿ ಕೂಡ ಆಗಿರುವಂತದ್ದು. ಚಿರತೆ ಈಗ ಬೋನಿಗೆ ಬಿದ್ದೆ, ಅದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಂಡೊಯ್ದಿರುವಂತದ್ದು. ಸೊ ಈಗ ಅನೇಕರಿದ್ದಾರೆ, ಅವರು ನಾನು ಮಾತಾಡ್ತೀನಿ. ಹೇಗಿತ್ತು ಈ ಒಂದು ಅರಣ್ಯ ಇಲಾಖೆ ಒಂದು ಸಿಬ್ಬಂದಿಯ ಕಾರ್ಯಕ್ಕೆ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ತೆ. ಸರ್, ನಿಮಗೆ ಯಾವಾಗ ಗೊತ್ತಾಯ್ತು ಇಲ್ಲಿ ಚಿರತೆ ಬಂದಿದೆ, ಮತ್ತೆ ಬಂದಾಗ ಯಾವ ರೀತಿ ಕಾರ್ಯಾಚರಣೆ ನಡೀತಿತ್ತು ಅಂತ? ಮೇಡಮ್, ಬೆಳಗ್ಗೆ 7:30 8 ಗಂಟೆಗೆ ಒಂದು 8 ಸೆಕೆಂಡ್ಗಳ ಒಂದು ವಿಡಿಯೋ ವೈರಲ್ ಆಗುತ್ತೆ. ಪಕ್ಕದ ಬಿಲ್ಡಿಂಗ್ ಅಲ್ಲಿ ಒಂದು ಚಿರತೆ ಓಡಾಟ ಮಾಡಿರತಕ್ಕಂಥ ಒಂದು ಚಲನವಲನದ ವಿಡಿಯೋ ವೈರಲ್ ಆಗುತ್ತೆ. ತದನಂತರದ 8 ಗಂಟೆಗೆ ನಾವು ಸ್ಥಳಕ್ಕೆ ಬರ್ತೀವಿ. ವೆಂಕಟೇಶಣ್ಣ ಮತ್ತೆ ವೆಂಕಟಲಕ್ಷ್ಮಣ್ಣವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲೂ ಅವರೆಲ್ಲ ಒಂದ್ ಕಡೆ ಧೃತಿಯನ್ನ ಗಿಡದೆ ಎದುರುಕೊಳ್ಳದೆ ಚಿರತೆನ ನೋಡಿ ಸಹ ಅವರು ಈಚೆ ಹೋಗಿ ಬಾಗ್ಲನ್ನ ಹಾಕೊಂಡಿರ್ತಾರೆ. ತದನಂತರದಲ್ಲಿ ನಮ್ಮ ಮಾಹಿತಿ ಗೊತ್ತಂತ ಸಂದರ್ಭದಲ್ಲಿ ನಾವು ಜಿಗಣಿ ಪುರಸಭೆ ಅಧಿಕಾರಿಗಳು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಬೆಳಗ್ಗೆ 8 ಗಂಟೆಯಿಂದ ಸತತವಾಗಿ ಇಲ್ಲಿವರೆಗೂ ಸಹ ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ವಿ. ಕಡೆಗೂ ಅಂತಿಮ ಕಾರ್ಯಾಚರಣೆಯಲ್ಲಿ ಚಿರತೆನ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಯಿತು. ಚಿರತೆಯನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ. ವಿಶೇಷವಾಗಿ ಒಂದು ಸಾಮಾಜಿಕ ಪ್ರಜ್ಞೆ ಮತ್ತು ಧೈರ್ಯವನ್ನು ಪ್ರದರ್ಶನ ಮಾಡಿದಂತ ವೆಂಕಟೇಶಣ್ಣ ಮತ್ತೆ ವೆಂಕಟಲಕ್ಷ್ಮಣ ದಂಪತಿಗಳು ಜಿಗಣಿ ನಾಗರಿಕರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಹಿಂದೆ ಈ ಕಡೆ ಭಾಗಗಳಲ್ಲಿ ನೀವು ಚಿರತೆನ ನೋಡಿದ್ರ ಅಥವಾ ಬಂದಿದೆ ಅಂತ ಸುದ್ದಿ ಕೇಳಿದ್ರ? ಇತ್ತೀಚೆಗೆ ಏನಾಗಿದೆ ಮೇಡಮ್ ಅಂತಂದ್ರೆ ಒಂದಷ್ಟು ಕಡೆ ರಾಜಕಾಲುವೆಗಳು ಅರಣ್ಯ ಪ್ರದೇಶ ಒತ್ತುವರಿ ಸಂದರ್ಭದಲ್ಲಿ ಇವತ್ತು ದಟ್ಟವಾಗಿರ್ತಕ್ಕಂಥ ಬಡಾವಣೆಗಳು ನಿರ್ಮಾಣ ಆಗ್ತಿರೋದ್ರಿಂದ ಕಾಡಂಚಿನಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಕಾಡು ಪ್ರಾಣಿಗಳು ಇವತ್ತು ನಾಡಿಗೆ ಬರ್ತಾ ಇರತಕ್ಕಂಥದ್ದು ಸಹಜ ಪ್ರಕ್ರಿಯೆ ತರ ಆಗ್ಬಿಟ್ಟಿದೆ. ಇತ್ತೀಚೆಗೂ ಸಹ ಬೇಗಳಿ ಸಮೀಪ ವಾಟಿಕಾ ಬಡಾವಣೆಯಲ್ಲೂ ಸಹ ಚಿರತೆ ಪ್ರತ್ಯಕ್ಷ ಆಗಿತ್ತು. ತದನಂತರದಲ್ಲಿ ಹಸುವಿನ ಮೇಲೆ ದಾಳಿ ಮಾಡಿ ಹಸುವಿನ ಸಹ ಕೊಂದಿತ್ತು. ಇದು 3ನೇ ಚಿರತೆ ಜಿಗಣಿಯ ಜನನಿಬಿಡ ಪ್ರದೇಶ ಕುಂಟಲೋಡಿ ಬಡಾವಣೆಗೆ ಬಂದಿರತಕ್ಕಂಥದ್ದು ಮೇಡಮ್. ಸರ್, ನೀವು ಹೇಳಿ, ನಿಮಗೆ ಕೇಳಿದ ತಕ್ಷಣ ಚಿರತೆ ಬಂದಿದೆ ಅಂತ ಹೌದಂತ ನಂಬೋದಕ್ಕೆ? ಮೇಡಮ್, ಬೆಳಗ್ಗೆ ಯಾವಾಗಲೂ ಕಾಪಿಗೆ ಬರ್ತೀವಿ. ಇಲ್ಲಿ ಸಮೃದ್ಧಿ ಕಾಪಿ ಕುಡಿತಾ ಕೂತಿದ್ವಿ. ಇವರು ನಮ್ಮ ಸ್ನೇಹಿತರ ಭಾವ, ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದ್ರು, ಸುರೇಶ್ ಅಂದ್ಬಿಟ್ಟು. ನಾವು ಇಮಿಡಿಯೇಟ್ಲಿ ಸ್ಥಳಕ್ಕೆ ಓಡ್ ಬಂದ್ವಿ. ನಾವು ಅವಾಗ ಚಿರತೆನಂದ್ರೆ ನಮ್ಗೇನು ಅವಾಗ ಒಂಥರ ಏನ್ ಚಿರತೆನಾ ಅಂತ ಅನ್ಕೊಂಡ್ವಿ. ಏನಿಲ್ಲ, ಚಿರತೆಯಲ್ಲೇ ಏನೋ ನೋಡಿರ್ತಾರೆ ಅಂತ ನಾವು ಚಿರತೆನ ನಾಯಿನೋ ಅನ್ಕೊಂಡೇ ಬಂದ್ವಿ ಇಲ್ಲಿ ಸ್ಥಳಕ್ಕೆ ಬರೋವರೆಗೂ. ಆಗ ಬಂದಾದ್ಮೇಲೆ ಇಮಿಡಿಯೇಟ್ಲಿ ಹೇಳಿದ್ರು ನಾವು ವೆಂಕಟೇಶನ್ ಅವರು, ಇಲ್ಲ ಚಿರತೆ. ಅವರು ಸಮಯ ಪ್ರಜ್ಞೆಗೆ ನಾವು ಅಭಿನಂದನೆ ತಿಳಿಸ್ಬೇಕು. ಯಾಕೆಂದ್ರೆ ಯಾರಾಗ್ಲಿ ಗಾಬ್ರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನೇ ಹೊರಗಡೆ ಓಡಿಸೋದು, ಇಲ್ಲ ನಮ್ಮನೇಲಿ ಏನೋ ಮಾಡ್ಬಿಡುತ್ತೆ ಅಂತನೋ ಇದ್ ಮಾಡಕ್ ಹೋಗಿ ಅದನ್ನೆಲ್ಲ ಏನು ಮಾಡ್ದೇನೆ ಆ ಸಮಯ ಪ್ರಜ್ಞೆಯಿಂದ ಈಚೆಗಡೆ ಬಂದು ಗಂಡ ಹೆಂಡತಿ ಇಬ್ಬರೂ ಸುಧಾ ಬಾಗ್ಲಾಕಿ ಎಲ್ಲರಿಗೂ ವಿಚಾರ ತಿಳಿಸಿದ್ರೆ. ಇವತ್ತು 4 ಓವರ್ಗಳಿಂದ ಸತತ ಅರಣ್ಯ ಅಧಿಕಾರಿಗಳೆಲ್ಲ ಬಂದು ಪೊಲೀಸ್ ಇಲಾಖೆ ನಮ್ಮ ಮೀಡಿಯಾ ಸಹಾಯದಿಂದ 4 ಓವರ್ ಸತತವಾಗಿ ಕಾರ್ಯಾಚರಣೆಯಿಂದ ಇವತ್ತು ಚಿರತೆನ ಹಿಡಿದಿದ್ದಾರೆ. ಇವತ್ತು ಎಲ್ಲಾ ಜಿಗಣಿ ಜನತೆಗೆ ನಾವು ತುಂಬಾ ಧನ್ಯವಾದಗಳು ಹೇಳಬೇಕು. ಯಾಕೆ ಮೀಡಿಯಾದವ್ರಿಗೂ ಹೇಳಬೇಕು. ಏಕೆಂದ್ರೆ ನಾಳೆ 6ನೇ ತಾರೀಕಿಂದ ನಮಗೆ ಕರಗೋತ್ಸವ ಇರ್ತಾಯಿತ್ತು. ಈಗ ಏನಾರು ಇವರು ಇರದೇ ಹೋಗಿದ್ರೆ ನಮ್ಗೆ ಎಲ್ಲರಿಗೂ ಬೈದ ವಾತಾವರಣದಲ್ಲೇ ಇವತ್ತು ವಾತಾವರಣ ಕೂಡಿರ್ತಿತ್ತು. ಹಾಗಾಗಿ ಇವರು ಸಮಯ ಪ್ರಜ್ಞೆಗೆ ನಾವು ಜಿಗಣಿ ಜನತೆ ಕಡೆಯಿಂದ ಅಭಿನಂದನೆಗಳನ್ನ ವೆಂಕಟೇಶಣ್ಣ ಅಂಡ್ ಫ್ಯಾಮಿಲಿಗೆ ತಿಳಿಸ್ತೀವಿ, ಹಾಗೆ ಮೀಡಿಯಾಗೂ ತಿಳಿಸ್ತೀವಿ. ಥ್ಯಾಂಕ್ ಯು. ಹಾಗೆ ನಾನು ನಿಮ್ಗೆ ಹೇಳ್ತಿದ್ದೆ, ಮನೆ ಒಳಗಡೆ ಹೇಗೆ ಬಂದಿತ್ತು ಅನ್ನೋದೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇದೇ ಇಲ್ಲಿ ಸೋಫಾ ಏನಿದೆ, ಇಲ್ಲೇ ಅವ್ರು ಕುಳಿತುಕೊಂಡು ಬೆಳಗ್ಗೆ ಕಾಫಿ ಕುಡಿದಿದ್ರು. ಹಾಗೆ ಈ ಜಾಗದಲ್ಲಿ ನಾನು ಲೆಫ್ಟ್ ಭಾಗದಲ್ಲಿ ತೋರಿಸ್ತೀನಿ. ಇಲ್ಲಿ ಏನು ಒಂದು ಇದನ್ನ ಹಾಕಿದ್ದಾರೆ, ಕೆಳಗಡೆನೆ ಇವ್ರು ಕುತ್ಕೊಂಡು ಟಿವಿಯನ್ನ ನೋಡ್ತಿದ್ರು ಪತ್ನಿ ಅವರು. ಸೊ ಈ ಒಂದು ವೇಳೆ ಡೈರೆಕ್ಟ್ ಆಗಿ ಅವರ ಪತ್ನಿ ಏನ್ ಟಿವಿ ನೋಡ್ತಿದ್ರು, ಈ ಒಂದು ಸ್ಟಾರ್ಟಿಂಗ್ ಇಂದ ಹಾಗೆ ಬಂದು ರೂಮ್ ಒಳಗಡೆ ಚಿರತೆ ಹೋಗಿ ಲಾಕ್ ಆಗಿತ್ತು. ಸೊ ಈ ವೇಳೆ ಇವರು ಒಂದು ಧೃತಿಗೆಡದೆ ಭಯ ಪಡದೆ ಸೊ ಇಮಿಡಿಯೇಟ್ ಆಗಿ ಅವರು ಬಂದು ಈ ಒಂದು ಚಿರತೆ ಬಂದಿದೆ ಅಂತ ಹೇಳಿರುವಂತದ್ದು. ಹಾಗೇನೆ ನಾನು ನಿಮ್ಗೆ ಇಲ್ಲಿ ಮುಂದೆ ತೋರಿಸ್ತೀನಿ. ಆ ಒಂದು ರೂಮ್ ಏನ್ ಕಾಣ್ತಿದೆ, ಆ ರೂಮ್ ಒಳಗಡೆನೆ ಹೋಗಿ ಮಂಚದ ಕೆಳಗಡೆ ಚಿರತೆ ಅಡಗಿ ಕುಳಿತಿತ್ತು. ಸೊ ಇಲ್ಲೇನೆ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಇಲ್ಲೇ ಒಂದು ಬೋನನ್ನು ಕೂಡ ಇಟ್ಟಿ ಅರಣ್ಯಾಧಿಕಾರಿಗಳು ಈಗ ಯಶಸ್ವಿಯಾಗಿ ಚಿರತೆಗೆ ಒಂದು ಅರವಳಿಕೆ ಮದ್ದನ್ನು ಕೂಡ ನೀಡಿ ಒಂದು ಯಶಸ್ವಿಯಾದಂತಹ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಪೃಥ್ವಿ ಹೇಳ್ತಿದ್ರು ಸ್ಥಳೀಯರೆಲ್ಲರೂ ಕೂಡ ನಮಗೆ ಭಯದಲ್ಲೇ ಇರಬೇಕಿತ್ತು. ಒಂದು ವೇಳೆ ವೆಂಕಟೇಶ್ ಅವರು ಏನಾದ್ರೂ ಆ ಲಾಕ್ ಅನ್ನ ಮಾಡದೆ ಹೋಗಿದ್ರೆ ಅದು ಹೊರಗಡೆ ಬಂದು ಬೇರೆಯವ್ರಿಗೂ ಕೂಡ ತೊಂದರೆ ಕೊಡಬಹುದಾಗಿತ್ತು. ಅದಕ್ಕಾಗಿನೇ ಒಂದು ಇವರು ಒಂದು ಸಾಹಸಕ್ಕೆ ಕೂಡ ಎಲ್ಲರೂ ಕೂಡ ಇಲ್ಲಿನ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮನೆಯ ಮಹಿಳೆ ಒಬ್ರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ನೋಡಿದ್ವಿ ಇಲ್ಲಿ ಕೆಳಗಡೆ ಕುತ್ಕೊಂಡು ಟೀ ಕುಡಿತಿದ್ವಿ. ಅವ್ರು ನಮ್ಮನೆ ಸೋಫಾ ಮೇಲೆ ಕೂತಿದ್ರು. ಅದು ಬಾಗ್ಲು ಓಪನ್ ಆಯ್ತು, ಅಡ್ಡ ಅಲ್ಗೆ ಇಟ್ಟಿದ್ವಿ. ಅಲ್ಗೆ ಎಗರ್ಕೊಂಡು ಬಂದು ನಾನು ಬಾಲ ಕಲರ್ ನೋಡಿದೆ. ಅವರು ಚಿರತೆ ಅಂತ ಕೂತ್ಕೊಂಡ್ರು. ಅದು ಸೇಮ್ ರೂಮ್ ಒಳಗಡೆ ಹೋಯ್ತು. ನಾವು ಬಂದು ಆಚೆ ಕಡೆ ಬಾಗ್ಲಾಕ್ಬಿಟ್ಟು ಭಯ 100% ಗುಂಡಿಗೆ ಈಚೆ ಬಂದಂಗ ಆಯ್ತು. ಕೈ ಕಾಲೆಲ್ಲಾನು ನಗಡಿ ಇದು ನಡ್ಕ ಶುರು ಆಗೋಯ್ತು. ಪ್ರಾಣ ಬಾಯಲ್ಲಿತ್ತು.